ಜೇನು ಆಕಾಶದ ಅರಮನೆಯೋ. ಲೇಖಕರು ಕ್ಷೀರಸಾಗರ. ಅಧ್ಯಾಯ 1. ಮಾರೆ ಮುದುಕಿ ನಡೆದಾಡಿದ ಹೆಜ್ಜೆ ಗುರುತುಗಳು. ಹೆಣೆದ ತಡಿಕೆಯ ಸಂದಿಯಿಂದ ಬೆಳಕು ಒಳಗೆ ನುಗ್ಗಲು ಉಬ್ಬಸಪಡುತ್ತಿತ್ತು. ಒಳಗೆ ತುಂಬಿದ್ದ ಕತ್ತಲೆ ಬೆಳಕಿನ ಕತ್ತು ಹಿಡಿದು ಹೊರನೂಕುತ್ತಿತ್ತು. ನೀನು ಒಳಗೆ ಬಂದರೆ ನಾನು ಹೊರಕ್ಕೆ ಹೋಗಬೇಕಾಯ್ತದೆ. ನೀನು ಇದ್ದ ಕಡೆಯೇ ಇರು, ನಾನು ಇದ್ದ ಕಡೆಯೇ ಇರ್ತೀನಿ ಅಂತ ಕತ್ತಲೆ ಹೇಳಿದಾಗ ಒಳಗೂ ಬರಲಾಗದೆ ಹೊರಗೂ ಹೋಗಲಾಗದೆ ಬೆಳಕು ಚಡಪಡಿಸ್ತು. ಹಿಂಗೆ ಮಾತಾಡುವಾಗ ಮಾರೆ ಮುದುಕಿಯ ಗುಡಿಸಲ ಒಳಗೆ ನೆರಳು ಬೆಳಕು ಹೆಜ್ಜೆ ಗುರುತು ಮೂಡಿಸಿದ್ದು. ಗುಡಿಸಲ ಸಂದಿನಿಂದ ಒಳಗೆ ತೂರಿದ ಸಂಜೆ ಕೆಂಬಿಸಿಲು ಚಿನ್ನದ ಕೋಲು ಮೂಡಿಸಿತ್ತು. ಮೊಮ್ಮಗ ಮಾರನಿಗೆ ಕಾದು ಕೂತು ಕೂತು ತೊಡೆನೋವಾದಾಗ ಕೈ ನೆಲಕ್ಕೂರಿ ಆ ಕಡೆ ಈ ಕಡೆ ಹೊರಳಿದರೆ ಚಿನ್ನದ ಕೋಲಿನೊಳಗೆ ಸಾವಿರಾರು ಧೂಳಿನ ಕಣಗಳು, ಸಣ್ಣ ಸಣ್ಣ ದಾರಗಳು ತಕಪಕನೆ ಕುಣಿಯುತ್ತವೆ. ಕೆಳಗೆ ಜೇಡಿಮಣ್ಣಿನಲ್ಲಿ ತಟ್ಟಿ ದಮ್ಮಸ್ಸು ಮಾಡಿದ ಕರಿ ನೆಲದಲ್ಲಿ ಮರದ ಕೊಂಬೆಗಳ ಪುಟ್ಟ ಪ್ರತಿರೂಪ. ಗಾಳಿ ಬೀಸಿದಾಗ ಗುಡಿಸಲ ಮೇಲೆ ತೊನೆದಾಡುವ ತುರುಕು ಬೇವಿನ ಮರದ ಕೊಂಬೆ, ರೆಂಬೆ, ಎಲೆಗಳು ಒಳಗೆ ಬಿಸಿಲ ಕೋಲಿನ ಜೊತೆ ನುಗ್ಗಿ ತಮ್ಮ ಪ್ರತಿರೂಪವನ್ನು ಪುಟ್ಟದಾಗಿ ಮೂಡಿಸಿವೆ. ಈ ನೆರಳು ಬೆಳಕುಗಳಲ್ಲಿ ಆ ಕಡೆ ಈ ಕಡೆ ತೊನೆದಾಡುತ್ತಿರುವ ಕೊಂಬೆ ರೆಂಬೆಗಳನ್ನೇ ನೋಡುತ್ತಾ ಇಲ್ಲಿಗೆ ಬರುವುದಕ್ಕೆ ಮುನ್ನ ತಾರಕ ಹೊಳೆಯ ಪಕ್ಕ ತಾವು ಬದುಕಿದ್ದ ದಿನಗಳ ಎಳೆಬಿಡಿಸುತ್ತಾಳೆ. ಜುಳುಜುಳು ಹರಿಯುತ್ತಿದ್ದ ತಾರಕ ನದಿಯ ಪಕ್ಕದಲ್ಲೇ ಇವರ ಹಾಡಿ. ಹೆಸರು ಏರನಗಡ ಹಾಡಿ. ಇಲ್ಲಿ ಸುಮಾರು 30 ಕುಟುಂಬದ ಜನರು ಗುಡಿಸಲು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದರು. ತಾರಕ ನದಿ ಹುಟ್ಟಿ ಹರಿಯುವುದು ದಟ್ಟವಾದ ಕಾಕನಕೋಟೆ ಕಾಡಿನಲ್ಲಿ. ನಾವು ಇದ್ದುದೂ ಕೂಡ ಕಾಕನಕೋಟೆ ಕಾಡಿನಲ್ಲೇ. ನಮ್ಮ ಮುಖ್ಯ ಆಹಾರ ಗೆಡ್ಡೆ, ಗೆಣಸು ಮತ್ತು ಜೇನು. ನಮ್ಮ ತಾತ ಗೆಡ್ಡೆ ಗೆಣಸು ತರುವುದಕ್ಕೆ ಕಾಡಿನೊಳಗೆ ಹೋಗುವಾಗಲೆಲ್ಲ ನನ್ನ ತಮ್ಮ ಮಾದನನ್ನು ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದ. ತವಟಿಗೆ ಗೆಣಸಿನ ಬಳ್ಳಿ ಹೆಂಗಿರುತ್ತದೆ, ಮುಳ್ಳು ಗೆಣಸು ಬಳ್ಳಿಗಳು ಎಲ್ಲವೇ, ವಾಲೆ ಗೆಣಸು ಹೆಂಗೆ ವಾಲೆ ಜುಮುಕಿ ತರ ಹೂ ಬಿಡುತ್ತವೆ ಎಲ್ಲ ತೋರಿಸಿಕೊಡುತ್ತಿದ್ದ. ಕಾಡಿನೊಳಗೆ ನಡೆದು ನಡೆದು ಸುಸ್ತಾದಾಗ ನನ್ನ ತಮ್ಮ ಮಾದ, ಅಜ್ಜ ಇನ್ನು ನಡಿಲೆ ಸಾಗ, ಕಾಲು ನೋಯ್ತಾದಿಗೆ ಎಂದು ಅಳಲು ಶುರು ಮಾಡಿದಾಗ, ಬಾ ಮಗ ನಿಂಗ ಹೆಗಲು ಮೇಲೆ ಎತ್ಕೋತೀನಿ ಎಂದು ಅವನನ್ನ ಹೆಗಲು ಮೇಲೆ ಕೂರಿಸಿಕೊಂಡು ನಡೆಯುತ್ತಿದ್ದ. ಮಾದ ತಾತನ ಹೆಗಲಿನ ಮೇಲೆ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕಿಕೊಂಡು ಅವನ ತಲೆ ಕೂದಲು ಹಿಡಿದುಕೊಂಡು ಕೂತುಕೊಳ್ತಾ ಇದ್ದ. ಆನೆ ಸವಾರಿ ಮಾಡುವ ಮಾವುತರು ಹಂಗೆ ಕೂತುಕೊಳ್ಳುವುದು. ನಡೆದು ಸುಸ್ತಾಗಿದೆ ಅಂತ ನಾನು ಹೇಳುವುದಕ್ಕೂ ಮುಂಚೆಯೇ ನನ್ನನ್ನು ಅನಾಮತ್ತು ಎತ್ತಿ ಇನ್ನೊಂದು ಹೆಗಲ ಮೇಲೆ ಕೂರಿಸಿಕೊಳ್ಳುತ್ತಿದ್ದ. ಅವನಿಗೆ ನಾವು ಭಾರ ಅನ್ನಿಸುತ್ತಲೇ ಇರಲಿಲ್ಲ. ಅಣಬೆಗಳು ಬೆಳೆಯುವ ಕಾಲಕ್ಕೆ ಅಣಬೆಗಳು ಬೆಳೆಯುವ ಜಾಗಗಳಿಗೆ ಕರೆದುಕೊಂಡು ಹೋಗಿ, ನೋಡಿ ಇವು ಬೆಳ್ಳಣಬೆ, ಇದು ಬಿದಿರು ಅಣಬೆ, ಇದು ಕರಿಕಟ್ಲ ಅಣಬೆ ಎಂದೆಲ್ಲ ವಿವರಿಸಿ ಹೇಳುತ್ತಿದ್ದ. ಈ ಅಣಬೆಗಳನ್ನ ಹಸಿಯಾಗೆ ತಿನ್ನಬಹುದು ಎಂದು ತಿಂದು ತೋರಿಸಿದಾಗ ನಾವು ಕರ್ರ ಕರ್ರ ಅಂತ ಬಾಯಲ್ಲಿ ಅಗಿದು ತಿನ್ನುತ್ತಿದ್ದೋ. ನಮಗೆ ಎಷ್ಟೊಂದು ಅಣಬೆಗಳು ಸಿಕ್ಕುತ್ತಿದ್ದೋ ಗೊತ್ತಾ? ಮೂಟೆ ಮೂಟೆಗಟ್ಟಲೆ ಅಣಬೆಗಳು. ಹೊರಕ್ಕಾಗುವಷ್ಟು ಹೊತ್ತುಕೊಂಡು ಬಂದು ಹಾಡಿಯವರಿಗೆಲ್ಲ ಕೊಟ್ಟು, ಇಂತಿಂಥ ಜಾಗದಲ್ಲಿ ಅಣಬೆಗಳಿದ್ದಾವೆ ಹೋಗಿ ಎಂದು ತೋರಿಸಿಕೊಡುತ್ತಿದ್ದ. ಒಂದು ಸಾರಿ ಆ ಜಾಗಗಳನ್ನು ನೋಡಿಕೊಂಡ್ರೆ ಸಾಕು, ಪ್ರತಿ ವರ್ಷ ಅವು ಅಲ್ಲೇ ಹುಟ್ಟಿದ್ದೋ. ಅಣಬೆಗಳು ಹೆಚ್ಚಾಗಿ ಬೆಳೆಯುತ್ತಿದ್ದ ಆ ಜಾಗನ ಅಣಬೆ ತೋಡು ಅನ್ನೋ ಹೆಸರಿನಲ್ಲಿ ಕರೀತಾರೆ. ಅಣಬೆ ತೋಡಿಗೆ ಬರುವುದೆಂದರೆ ನಮಗೆ ಎಲ್ಲಿಲ್ಲದ ಖುಷಿ. ಈ ಜಾಗ ಬಹಳ ತಂಪು. ಇಲ್ಲಿ ಸೂರ್ಯನ ಬಿಸಿಲು ನೆಲಕ್ಕೆ ತಾಕೋದಿಲ್ಲ. ಚಿನ್ನದ ಬಣ್ಣದ ಹಕ್ಕಿ, ಚಂದದ ಹಕ್ಕಿ, ತನ್ನ ಗರಿಯ ಮೇಲೆ ಕಣ್ಣೆಸರಾಗಬಾರದು ಅಂತ ಕಪ್ಪು ಚುಕ್ಕೆ ಬಳಕೊಂಡಿದೆ. ಆ ಹಕ್ಕಿ ಇಲ್ಲಿ ಹಾಡುತ್ತಿದ್ದರೆ ಯಾರೋ ಹೈಲಾಟ ಮಾಡುವ ಹುಡುಗರು ಹುಡುಗಿಯರನ್ನು ಚುಡಾಯಿಸುವುದಕ್ಕೆ ಬಾಯಿಯಿಂದ ಶಿಲ್ಪಿ ಹೊಡೆಯುತ್ತಿದ್ದಾರೆ ಅನಿಸುತ್ತದೆ ಅಂತ ತಾತ ವಿವರಿಸುತ್ತಿದ್ದ. ನಾನು ಚಿನ್ನ ನೋಡಿಲ್ಲ, ಆದರೆ ಈ ಚಿನ್ನದ ಹಕ್ಕಿ ನೋಡಿದ ಮೇಲೆ ನನಗೆ ಗೊತ್ತಾಯಿತು ಯಾಕೆ ಜನ ಚಿನ್ನಕ್ಕಾಗಿ ಅಷ್ಟೊಂದು ಆಸೆ ಪಡುತ್ತಾರೆ ಅನ್ನುವುದು. ಅರಳಿ ಮರದ ಹಣ್ಣು, ಗೋಣಿ ಮರದ ಹಣ್ಣುಗಳು ಇವುಗಳಿಗೆ ಇಷ್ಟ. ಚಿನ್ನದ ಬಣ್ಣದ ಹಕ್ಕಿಗಳು ಮಾತ್ರ ಯಾಕೆ ಇರಬೇಕು? ನಾನು ಚಿನ್ನದ ಬಣ್ಣ ತಳೆಯುತ್ತೇನೆ ಎಂದು ಮೇಲಾಟ ನಡೆಸಿದ ಗೋಣಿ ಮರ ಚಿನ್ನದ ಬಣ್ಣದ ಹಣ್ಣುಗಳನ್ನು ಮೈತುಂಬಿಕೊಳ್ಳುತ್ತದೆ. ಆ ಮರ ಆಲದ ಮರದ ಥರಾನೇ ಇದ್ದರೂ, ಅದರಂತೆಯೇ ಹಣ್ಣಿನ ಆಕಾರ ಇದ್ದರೂ ಹಣ್ಣಿನ ಬಣ್ಣದಲ್ಲಿ ವ್ಯತ್ಯಾಸ. ಇದು ಮಾತ್ರ
Sample complete. Ready to continue?